ಇನ್ನು ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿ ಹೆಸರನ್ನ ಕೈಬಿಟ್ಟಿರುವುದಕ್ಕೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ವಿರೋಧಿಸ್ತಾ ಇದೆ. ಅದರ ಬೆನ್ನಲ್ಲೇ ತುಮಕೂರಿನ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣಕ್ಕೆ ಅದೇ ಕಾಂಗ್ರೆಸ್ ನಾಯಕ ಗೃಹ ಸಚಿವ ಪರಮೇಶ್ವರ್ ಹೆಸರನ್ನ ನಾಮಕರಣ ಮಾಡಿದ್ದಕ್ಕೆ ಈಗ ಕಿಚ್ಚು ಹೊತ್ಕೊಂಡಿದೆ. ಬ್ಯಾನರ್, ಭಿತ್ತಿಪತ್ರ, ಗಾಂಧೀಜಿ ಭಾವಚಿತ್ರಗಳನ್ನ ಹಿಡಿದು ಪ್ರತಿಭಟನೆ, ಮೈದಾನದ ಒಳಗೆ ಕುಳಿತು ಆಕ್ರೋಶ, ಪೊಲೀಸರ ಜೊತೆ ಜಟಾಪಟಿ, ಬಲವಂತವಾಗಿ ಪ್ರತಿಭಟನಾಕಾರರು ವಶಕ್ಕೆ. ಈ ರಂಪ ರಾಮಾಯಣಕ್ಕೆಲ್ಲ ಕಾರಣ ಇದೇ ಹೆಸರಿನ ಬೋರ್ಡ್ ನೋಡಿ. ತುಮಕೂರು ಒಳಾಂಗಣ ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು. ಗಾಂಧೀಜಿ ಹೆಸರು ಬದಲಿಸಿ ಪರಮೇಶ್ವರ್ ಹೆಸರಿಟ್ಟಿದ್ದಕ್ಕೆ ಬಿಜೆಪಿ ಕಿಚ್ಚು. ಇದು ತುಮಕೂರಿನ ಜಿಲ್ಲಾ ಮಟ್ಟದ ಏಕೈಕ ಕ್ರೀಡಾಂಗಣ. ಇಲ್ಲಿ ಪ್ರಮುಖ ಕಾರ್ಯಕ್ರಮಗಳು ಸೇರಿದಂತೆ ರಾಷ್ಟ್ರೀಯ ಹಬ್ಬಗಳು ನಡೆಯುತ್ತೆ. ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಹೊರಾಂಗಣ ಕ್ರೀಡಾಂಗಣದ ಮುಂಭಾಗದಲ್ಲೇ ಒಳಾಂಗಣ ಸ್ಟೇಡಿಯಂ ಇದೆ. ಇದಕ್ಕೆ ಪ್ರತ್ಯೇಕ ನಾಮಫಲಕ ಇಲ್ಲದಿದ್ರೂ ಮಹಾತ್ಮ ಗಾಂಧಿ ಇಂಡೋರ್ ಸ್ಟೇಡಿಯಂ ಅಂತಲೇ ಕರೆಯಲಾಗ್ತಾ ಇತ್ತು. ಆದರೆ 3 ದಿನದ ಹಿಂದೆ ದಿಢೀರ್ ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರನ್ನ ನಾಮಕರಣ ಮಾಡಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಒಳಾಂಗಣ ಕ್ರೀಡಾ ಸಂಕೀರ್ಣ ಎಂಬ ನಾಮಫಲಕವನ್ನ ಅಳವಡಿಸಿದೆ. ಇದು ಬಿಜೆಪಿಗರ ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ. ಬಿಜೆಪಿಯವರಿಂದ ಪ್ರತಿಭಟನಾ ಮೆರವಣಿಗೆ, ಮೈದಾನಕ್ಕೆ ನುಗ್ಗಿ ಆಕ್ರೋಶ. ನಿನ್ನೆ ಸಂಜೆ ಪ್ರತಿಭಟನಾ ಮೆರವಣಿಗೆ ಮೂಲಕ ನೂರಾರು ಕಾರ್ಯಕರ್ತರು ಕ್ರೀಡಾಂಗಣದ ಬಳಿ ಲಗ್ಗೆ ಹಾಕಿದ್ರು. ದ್ವಾರದ ಬಳಿನೇ ಕುಳಿತು ಪ್ರತಿಭಟನೆ ನಡೆಸಿದ್ರು. ಇನ್ನು ಪರಮೇಶ್ವರ್ ಹೆಸರಿನ ನಾಮಫಲಕ ತೆರವಿಗೆ ಮುಂದಾಗ್ತಾ ಇದ್ದಂತೆ ಜಟಾಪಟಿಯೇ ಸೃಷ್ಟಿಯಾಯಿತು. ಪೊಲೀಸರ ಬ್ಯಾರಿಕೇಡ್ ತಳ್ಳಿ ಒಳನುಗ್ಗಲು ಯತ್ನಿಸಿದ್ರು. ಪರಿಸ್ಥಿತಿ ಕೈಮೀರ್ತಾ ಇರುವುದನ್ನ ಅರಿತ ಪೊಲೀಸರು ಅಂತಿಮವಾಗಿ ಬಿಜೆಪಿ ಮುಖಂಡರು ಸೇರಿದಂತೆ 30ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು. ಬಿಜೆಪಿ ಶಾಸಕ ಸುರೇಶ್ ಗೌಡ, ಇದು ಪರಮೇಶ್ವರ್ ಅವರ ಹಿಂಬಾಲಕರು ಮೆಚ್ಚಿಸಲೆಂದು ಮಾಡಿರೋದು. ಪರಮೇಶ್ವರ್ ಅವರೇ ಈ ತಪ್ಪು ಸರಿಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ನಾನು ಪರಮೇಶ್ವರ್ ಅವರಿಗೆ ವಿನಂತಿ ಮಾಡೋದಿಷ್ಟೇ, ನಿಮಗೆ ಉಜ್ವಲವಾದ ಭವಿಷ್ಯ ಇದೆ. ನೀವು KPCC ಅಧ್ಯಕ್ಷರಾಗಿದ್ದವರು, ಉಪಮುಖ್ಯಮಂತ್ರಿಗಳಾಗಿದ್ದಂಥವರು, ಮತ್ತು ಭಾಳ ದೀರ್ಘವಾದ ಅವಧಿಯಲ್ಲಿ ರಾಜಕಾರಣ ಮಾಡಿದಂಥವ್ರು, ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ರಾಜಕಾರಣ ಮಾಡಿದಂಥವ್ರು. ನಿಮಗೆ ಇನ್ನೊಂದು ಸ್ಟೆಪ್ ಬಾಕಿ ಇದೆ, ಮುಖ್ಯಮಂತ್ರಿ ಆಗುವಂಥ ಒಂದು ಸ್ಟೆಪ್, ಇನ್ನೊಂದೇ ಸ್ಟೆಪ್ ಇರೋದು. ಅಂಥ ಸಂದರ್ಭದಲ್ಲಿ ನೀವು ಮಹಾತ್ಮ ಗಾಂಧೀಜಿ ಹೆಸರನ್ನು ಚೇಂಜ್ ಮಾಡಿಸಿ ನಿಮ್ಮ ಹಿಂಬಾಲಕರು ಇವತ್ತು ಆ ಸ್ಟೇಡಿಯಂ ಹೆಸರಿಗೆ ನಿಮ್ಮ ಹೆಸರಿಟ್ಟಿದ್ದಾರೆ. ನಾವು ಇವತ್ತು ನಿಮಗೆ ವಿನಂತಿ ಮಾಡ್ತೇವೆ, ಕೂಡಲೇ ಅದನ್ನು ಬದಲಾವಣೆ ಮಾಡಬೇಕು, ಮಹಾತ್ಮ ಗಾಂಧೀಜಿ ಹೆಸರಿಡಬೇಕು ಅಂತ. ಇನ್ನು ಶಾಸಕ ಜ್ಯೋತಿ ಗಣೇಶ್, ಸ್ಥಳೀಯ ಸಂಸ್ಥೆ ಅಥವಾ ಸಂಬಂಧಪಟ್ಟ ಇಲಾಖೆಯಿಂದ ಠರಾವು ಪಡೆಯದೆ ಈ ರೀತಿ ಹೆಸರು ಬದಲಿಸಿದ್ದು ಸರಿಯಲ್ಲ ಎಂದಿದ್ದಾರೆ. ಪರಮೇಶ್ವರ್ ಅವರು ಒಂಥರ ಸಜ್ಜನ ರಾಜಕಾರಣಿ, ಇದು ಅವಶ್ಯಕತೆ ಇರಲಿಲ್ಲ. ಯಾರೋ ಅಧಿಕಾರಿಗಳು ಮತ್ತು ಬಟ್ಟಂಗಿಗಳು ಅವ್ರನ್ನ ಮೆಚ್ಚಕ್ಕೆ ಇದನ್ನು ಮಾಡಿ ಇವತ್ತು ಅವ್ರಿಗೆ ಇದೊಂದು ಬ್ಲ್ಯಾಕ್ ಮಾರ್ಕ್ ಆಗಿದೆ. ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಧರಣಿ ಮಾಡಿರೋಂಥದ್ದು ಇದು ಪರಮೇಶ್ವರ್ ಅವರು ಅರ್ಥಕೊಂಡು ಇದನ್ನು ವಾಪಸ್ ತಗೋಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡ್ತೀವಿ. ಇದೇ ತಿಂಗಳ 16ರಿಂದ ಇದೇ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಒಲಿಂಪಿಕ್ ಕ್ರೀಡಾಕೂಟ ನಡೀತಾ ಇದೆ. ಇದೇ ಸಂದರ್ಭ ಸರ್ಕಾರದ ಆದೇಶ ಇಲ್ಲದಿದ್ರೂ ಅಧಿಕಾರಿಗಳು ತರಾತುರಿಯಲ್ಲಿ ಮಹಾತ್ಮ ಗಾಂಧೀಜಿ ಹೆಸರು ಬದಲಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರಿನ ನಾಮಫಲಕ ಹಾಕಿ ವಿವಾದ ಸೃಷ್ಟಿಸಿದ್ದಾರೆ. ಪರಮೇಶ್ವರ್ ಅವರೇ ಮಧ್ಯಪ್ರವೇಶಿಸಿ ಈ ವಿವಾದಕ್ಕೆ ತೆರೆ ಎಳೆಯಬೇಕಿದೆ. ಜಗದೀಶ, TV9 ತುಮಕೂರು.